Good morning, students. In the previous video lecture, I have explained you the meaning of the term non-trading concerns, and you have learnt the examples for non-trading concerns, need for maintenance of accounts by non-trading concerns, and again about classification of items as capital items and revenue items we have learnt. So while preparing the final accounts of a non-trading concern, you will be required to classify items as capital items and revenue items. So today, let us answer a few problems on classification of items as capital items and revenue items. We have a few problems here wherein we are asked to classify items as capital items and revenue items. That means you will classify them as capital receipts or revenue receipts, capital expenditure or revenue expenditure, and then you must give reasons for the same. Reason for classifying it as capital receipt or revenue receipt or capital expenditure or revenue expenditure. So let us answer a few questions on it. Capital expenditure ಅಂದ್ರೇನು, revenue expenditure ಅಂದ್ರೇನು, capital receipt ಅಂದ್ರೇನು, ರೆವೆನ್ಯೂ ರಿಸಿಟ್ ಅಂದ್ರೇನು ಅಂತೇಳಿ ಹಿಂದಿನ ವಿಡಿಯೋ ಲೆಕ್ಚರಲ್ಲಿ ಸರಿಯಾಗಿ ಕಲ್ತಿದ್ದೇವೆ. ನೆನಪಿಟ್ಟುಕೊಳ್ಳಿ, ಕ್ಯಾಪಿಟಲ್ ಐಟಮ್ಸ್ ಆರ್ ನಾನ್ ರೆಕರಿಂಗ್ ಇನ್ ನೇಚರ್, ಅಂದರೆ ಪದೇ ಪದೇ ಈ ಐಟಮ್ಗಳು ಬರುವುದಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆದರೆ ಪದೇ ಪದೇ ಆ ಐಟಮಿನ ಮೇಲೆ ನೀವು ಖರ್ಚು ಮಾಡೋದಿಲ್ಲ. ಕ್ಯಾಪಿಟಲ್ ರಿಸಿಟ್ ಆದರೆ ಪ್ರತಿ ಸಲ ಅಂದರೆ ಪದೇ ಪದೇ ನೀವು ಆ ಸೋರ್ಸಿಂದ ಅಮೌಂಟನ್ನು ರಿಸೀವ್ ಮಾಡೋದಿಲ್ಲ. ಕ್ಯಾಪಿಟಲ್ ರಿಸಿಟ್ ಅಂದರೆ ನಾನ್ ರೆಕರಿಂಗ್ ಇನ್ ನೇಚರ್. ರೆವೆನ್ಯೂ ರಿಸಿಟ್ ಅಂತ ಹೇಳಿದರೆ ರೆಕರಿಂಗ್ ಇನ್ ನೇಚರ್, ಅಂದರೆ ಪದೇ ಪದೇ ಆ ಸೋರ್ಸಿಂದ ನೀವು ಇನ್ಕಮನ್ನು ರಿಸೀವ್ ಮಾಡ್ತಾ ಇರ್ತೀರಾ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿದರೆ ಎಕ್ಸ್ಪೆಂಡಿಚರ್ ವಿಚ್ ಈಸ್ ರೆಕರಿಂಗ್ ಇನ್ ನೇಚರ್, ಅಂದರೆ ಪದೇ ಪದೇ ಆ ಐಟಮ್ನ ಮೇಲೆ ನೀವು ಖರ್ಚು ಮಾಡ್ತಾನೆ ಇರ್ತೀರಾ. ಪ್ರತಿಯೊಂದು ಐಟಮನ್ನು ಸಹ ನೀವು ಅನಲೈಸ್ ಮಾಡಬೇಕಾದದ್ದು ಸಂಸ್ಥೆಯ ದೃಷ್ಟಿಯಿಂದ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಯು ಹ್ಯಾವ್ ಲರ್ನ್ಟ್ ಆಲ್ರೆಡಿ ಇನ್ ಯುವರ್ ಪ್ರೀವಿಯಸ್ ಸೆಮಿಸ್ಟರ್. ಐ ಹೋಪ್ ಐ ನೀಡ್ ನಾಟ್ ಎಕ್ಸ್ಪ್ಲೇನ್ ಇಟ್ ಅಗೇನ್. ಪ್ರತಿಯೊಂದು ಐಟಮನ್ನು ಸಹ ಖರ್ಚ ಅಥವಾ ಆದಾಯವಂತ ನೀವು ನೋಡಬೇಕಾದದ್ದು ಸಂಸ್ಥೆಯ ದೃಷ್ಟಿಯಿಂದ. ಸೊ ಇದು ಪ್ರತಿಯೊಂದು ಟ್ರಾನ್ಸಾಕ್ಷನನ್ನು ನೀವು ಸಂಸ್ಥೆಯ ದೃಷ್ಟಿಯಿಂದ ಅನಲೈಸ್ ಮಾಡಬೇಕು, ಕ್ಲಾಸಿಫೈ ಮಾಡಬೇಕು. ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರಾ, ರೆವೆನ್ಯೂ ಎಕ್ಸ್ಪೆಂಡಿಚರಾ ಅಥವಾ ಕ್ಯಾಪಿಟಲ್ ರಿಸಿಟಾ, ರೆವೆನ್ಯೂ ರಿಸಿಟ್ ಅಂತೇಳಿ ಹೇಳಬೇಕು, ರೀಸನ್ ಕೊಡಬೇಕು. ಸೊ ಲೆಟ್ ಅಸ್ ಆನ್ಸರ್ ಎ ಫ್ಯೂ ಪ್ರಾಬ್ಲಮ್ಸ್ ಆನ್ ಇಟ್. ಫಸ್ಟ್ ಒನ್, classify the following items as capital items and revenue items. Give reasons. First one, carriage on goods purchased. It is a revenue expenditure because this expenditure is incurred regularly. A concern will purchase goods regularly. While purchasing the goods and while bringing the goods particularly, a concern will spend money on it. ಇದು ಪ್ರತಿ ಸಲ ಗೂಡ್ಸ್ ಪರ್ಚೇಸ್ ಮಾಡುವಾಗ ಸಹ ಗೂಡ್ಸ್ ತರುವಾಗ ಒಂದು ಸಂಸ್ಥೆಗೆ ಖರ್ಚು ಆಗ್ತದೆ, ಕ್ಯಾರೇಜ್ ಚಾರ್ಜಸ್ ಬರ್ತದೆ ಗೂಡ್ಸನ್ನು ತರಲಿಕ್ಕೆ. ಪದೇ ಪದೇ ಬರುವ ಖರ್ಚಾದ ಕಾರಣ ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಇಲ್ಲಿ ನೋಡಿ ಆನ್ಸರ್ ಮಾಡಿದ್ದೇನೆ ನಾನಿಲ್ಲಿ. ಕ್ಯಾರೇಜ್ ಆನ್ ಗೂಡ್ಸ್ ಪರ್ಚೇಸ್ಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್, ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ರೀಸನ್ ಬರೆಯುವಾಗ ಪದೇ ಪದೇ ಬರುವ ಖರ್ಚಿಗೆ ರೆಕರಿಂಗ್ ಅಂತೇಳಿ ಹೇಳ್ತೇವೆ ನಾವು, ಪದೇ ಪದೇ ಬರುವ ಐಟಮಿಗೆ. ಸೊ ಇಟ್ ಈಸ್ ರೆಕರಿಂಗ್ ಇನ್ ನೇಚರ್ ಅಂತೇಳಿ ಬರೀರಿ. ಸಿಮಿಲರ್ಲಿ ಕ್ಯಾರೇಜ್ ಆನ್ ಫರ್ನಿಚರ್ ಪರ್ಚೇಸ್ಡ್, ಒಂದು ಸಂಸ್ಥೆ ಅಸೆಟನ್ನು ದಿನ ಪರ್ಚೇಸ್ ಮಾಡುವುದಿಲ್ಲ, ಫರ್ನಿಚರನ್ನು ದಿನ ಪರ್ಚೇಸ್ ಮಾಡುವುದಿಲ್ಲ. ಸೊ ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್, ಪದೇ ಪದೇ ಈ ಖರ್ಚು ಬರುವುದಿಲ್ಲ ಫರ್ನಿಚರ್ ಪರ್ಚೇಸ್ ಮಾಡುವಂಥದ್ದು. ಸೊ ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆನ್ಸರ್ ಬರಿಬೇಕು, ಕ್ಯಾರೇಜ್ ಆನ್ ಫರ್ನಿಚರ್ ಪರ್ಚೇಸ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಿಕಾಸ್ ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ಆರ್ ಇಟ್ ರಿಸಲ್ಟ್ಸ್ ಇನ್ ದ ಅಕ್ವಿಸಿಷನ್ ಆಫ್ ಎ ಫಿಕ್ಸ್ಡ್ ಅಸೆಟ್ ಅಂತೇಳಿ ಸಹ ಬರಿಬೋದು ನೀವು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಡೆಫಿನಿಷನ್ ಬೇರೆ ಬೇರೆ ಡೆಫಿನಿಷನನ್ನು ಕಲ್ತಿದ್ದೇವೆ ನಾವು ಹಿಂದಿನ ವಿಡಿಯೋ ಲೆಕ್ಚರಲ್ಲಿ. ಅಥವಾ ಇಟ್ಸ್ ಬೆನಿಫಿಟ್ ಈಸ್ ಅವೈಲೇಬಲ್ ಫಾರ್ ಮೆನಿ ಇಯರ್ಸ್, ಯಾವುದಾದ್ರೂ ಒಂದು ರೀಸನನ್ನು ಬರೀಬೇಕು. ಸೊ ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈಸಿಯೆಸ್ಟ್ ವೇ ಅಲ್ಲಿ ಬರೆಯುವುದಾದರೆ ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್ ಅಂತೇಳಿ ಬರೆದ್ರೆ ಆಯಿತು. ನೆಕ್ಸ್ಟ್ ಒನ್, ಲೈಫ್ ಮೆಂಬರ್ಶಿಪ್ ಫೀಸ್ ರಿಸೀವ್ಡ್. ರಿಸೀವ್ಡ್ ಅಂತ ಹೇಳಿದ ಕೂಡಲೇ ಇದು ರಿಸೀಟ್ ಆಯಿತು. ಯಾವ ಟೈಪಿನ ರಿಸೀಟ್ ಅಂತ ನೋಡಬೇಕು ನೀವು. ಕ್ಯಾಪಿಟಲ್ ರಿಸೀಟ್ ಬಿಕಾಸ್ ಲೈಫ್ ಮೆಂಬರ್ಶಿಪ್ ಫೀಸ್ ಈಸ್ ರಿಸೀವ್ಡ್ ಓನ್ಲಿ ಒನ್ಸ್, ಒಮ್ಮೆ ಮಾತ್ರ ರಿಸೀವ್ ಮಾಡೋದು ಒಬ್ಬ ಮೆಂಬರ್ನ ಕೈಯಿಂದ. ಅವನು ಲೈಫ್ ಲಾಂಗ್ ಮೆಂಬರ್ ಆಗಿರ್ತಾನೆ ಆ ಸಂಸ್ಥೆಯದು. So it is a capital receipt and it is non-recurring in nature ಅಂತೇಳಿ ಬರಿಬೇಕು ಆನ್ಸರ್. ನೆಕ್ಸ್ಟ್, ಆ್ಯನ್ಯುವಲ್ ಮೆಂಬರ್ಶಿಪ್ ಫೀಸ್ ರಿಸೀವ್ಡ್. ಆ್ಯನ್ಯುವಲ್ ಮೆಂಬರ್ಶಿಪ್ ಫೀಸ್ ರಿಸೀವ್ಡ್ ಅಂತ ಹೇಳಿದರೆ ಅಗೈನ್ ಇಟ್ ಈಸ್ ಎ ರಿಸೀಟ್.
Again you will find out whether it is a capital receipt or revenue receipt. ಪದೇ ಪ್ರತಿ ವರ್ಷ ಮೆಂಬರ್ಶಿಪ್ ಫೀಸ್ ರಿಸೀವ್ ಮಾಡಿದರೆ ಅದು ಆ್ಯನ್ಯುವಲ್ ಮೆಂಬರ್ಶಿಪ್ ಫೀಸ್ ಆಗ್ತದೆ. ಸೊ ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ಸೊ ಇಟ್ ಈಸ್ ಎ ರೆವೆನ್ಯೂ ರಿಸಿಟ್. ಇಲ್ಲಿ ಬರೆದಿದೆ ನೋಡಿ ಆನ್ಸರ್, ರೆವೆನ್ಯೂ ರಿಸಿಟ್. ಎವ್ರಿ ಇಯರ್ ಇಟ್ ಈಸ್ ರಿಸೀವ್ಡ್ ರೆಗ್ಯುಲರ್ಲಿ. ನೆಕ್ಸ್ಟ್ ಒನ್, ಸಬ್ಸ್ಕ್ರಿಪ್ಷನ್ಸ್ ರಿಸೀವ್ಡ್ ಅಂದರೆ ವಂತಿಗೆ ಹಣ ರಿಸೀವ್ ಮಾಡುವಂಥದ್ದು. ಒಂದು ಸಂಸ್ಥೆ ವಂತಿಗೆ ಹಣವನ್ನು ಪದೇ ರಿಸೀವ್ ಮಾಡ್ತದೆ. ಸೊ ಇಟ್ ಈಸ್ ಎ ರೆವೆನ್ಯೂ ರಿಸಿಟ್. ಇಲ್ಲಿ ಬರಿಬೇಕು, ಇಟ್ ಈಸ್ ಎ ರೆವೆನ್ಯೂ ರಿಸಿಟ್. ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ಸಿಮಿಲರ್ಲಿ ಕ್ಯಾರೇಜ್ ಆನ್ ಫರ್ನಿಚರ್ ಪರ್ಚೇಸ್, ಅದರ ಬಗ್ಗೆ ಹೇಳಿದೆ ನಾನು ಆಗಲೇ, ಹೇಳಿ ಆಯ್ತದು. ನೆಕ್ಸ್ಟ್ ಐಟಮ್ ನೋಡಿ, ಸಬ್ಸ್ಕ್ರಿಪ್ಷನ್ಸ್ ಫಾರ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಪೇಪರನ್ನು ಪರ್ಚೇಸ್ ಮಾಡಲಿಕ್ಕೆ ಕೊಟ್ಟ ಹಣ. ಸಬ್ಸ್ಕ್ರೈಬ್ ಮಾಡಿದ್ದು ಅಂದರೆ ಪರ್ಚೇಸ್ ಮಾಡಿದ್ದು. ಸಬ್ಸ್ಕ್ರಿಪ್ಷನ್ ಫಾರ್ ನ್ಯೂಸ್ ಪೇಪರ್ ಈಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಗೊತ್ತು ನಿಮಗೆ, ಸಬ್ಸ್ಕ್ರಿಪ್ಷನ್ಸ್ ಫಾರ್ ನ್ಯೂಸ್ ಪೇಪರ್ ರೆಗ್ಯುಲರ್ಲಿ ದಿನ ನ್ಯೂಸ್ ಪೇಪರ್ ಕೊಟ್ಟಿಗೆ ನೀವು ಪೇಮೆಂಟ್ ಮಾಡಬೇಕು ನ್ಯೂಸ್ ಪೇಪರ್ ಬರಬೇಕಾದ್ರೆ. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇದು. ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ಹಾಗೆ ಬರೀಬೇಕು. ಖರ್ಚಾದರೆ ಎಕ್ಸ್ಪೆಂಡಿಚರ್, ಇನ್ಕಮ್ ಆದಾಯ ಆದರೆ ರಿಸಿಟ್, ಅಮೌಂಟ್ ಬಂದದಾದರೆ ರಿಸಿಟ್. ಅದರಲ್ಲಿ 2 ಟೈಪ್ ಇದೆ, ಕ್ಯಾಪಿಟಲ್ ರಿಸಿಟ್ ಮತ್ತು ರೆವೆನ್ಯೂ ರಿಸಿಟ್. ಎಕ್ಸ್ಪೆಂಡಿಚರಲ್ಲಿ 2 ಇದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್. ಓಕೆ, ಲೆಟ್ ಅಸ್ ಆನ್ಸರ್ ಒನ್ ಮೋರ್ ಪ್ರಾಬ್ಲಮ್ ಆಫ್ ದಿಸ್ ಟೈಪ್. ಕ್ಲಾಸಿಫೈ ದ ಫಾಲೋವಿಂಗ್ ಐಟಮ್ಸ್ ಆಸ್ ಕ್ಯಾಪಿಟಲ್ ಐಟಮ್ಸ್ ಆ್ಯಂಡ್ ರೆವೆನ್ಯೂ ಐಟಮ್ಸ್. ಗಿವ್ ರೀಸನ್ಸ್. ಕಾಸ್ಟ್ ಆಫ್ ಏರ್ ಕಂಡೀಷನಿಂಗ್ ದ ಹಾಲಿಗೆ ಏರ್ ಕಂಡೀಷನರ್ ಹಾಕಲಿಕ್ಕೆ ಇದು ಒಮ್ಮೆ ಮಾತ್ರ ಮಾಡುವ ಖರ್ಚು ನೋಡಿ, ಪದೇ ದಿನ ಖರ್ಚು ಮಾಡೋದಿಲ್ಲ. ಸೊ ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್, ಹಾನರೇರಿಯಮ್ ಪೇಯ್ಡ್ ಟು ಸೆಕ್ರೆಟರಿ ಮೀನ್ಸ್ ಪೇಮೆಂಟ್ ಮೇಡ್ ಟು ದ ಸೆಕ್ರೆಟರಿ ಫಾರ್ ಹಿಸ್ ಪ್ರೊಫೆಷನಲ್ ಸರ್ವೀಸಸ್. ಪ್ರೊಫೆಷನಲ್ ಸರ್ವೀಸಸ್ಸನ್ನು ನಾಮಿನಲ್ ಚಾರ್ಜಲ್ಲಿ ಅವರು ರೆಂಡರ್ ಮಾಡ್ತಾರೆ. ಅವರಿಗೆ ಕೊಡುವ ಗೌರವ ಸಂಭಾವನೆಗೆ ನಾವು ಹಾನರೇರಿಯಮ್ ಅಂತೇಳಿ ಹೇಳ್ತೇವೆ. ಸೊ ಇಟ್ ಈಸ್ ಪೇಯ್ಡ್ ರೆಗ್ಯುಲರ್ ಆಗಿ ಅದನ್ನು ಕೊಡ್ತೇವೆ ನಾವು. ಸೊ ಇಟ್ ಈಸ್ ಎ ರೆವೆನ್ಯೂ ಎಕ್ಸ್ಪೆಂಡಿಚರ್. ಬರಿಬೇಕು, ಹಾನರೇರಿಯಮ್ ಪೇಯ್ಡ್ ಟು ಸೆಕ್ರೆಟರಿ. ಆನ್ಸರ್ ಈಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ರೀಸನ್ ಯಾಕೆ? ಇಲ್ಲಿ ರೀಸನ್ ಬರಿಬೇಕು ನೀವು. ರೀಸನ್ ಈಸ್ ಇಟ್ ಈಸ್ ರೆಕರಿಂಗ್ ಇನ್ ನೇಚರ್ ಅಂತೇಳಿ ಬರಿಬೇಕು. ನೆಕ್ಸ್ಟ್ ಒನ್ ಈಸ್ ಪ್ರಾಬ್ಲಮ್ ನಂಬರ್ 2. ನೆಕ್ಸ್ಟ್ ಒನ್, wages paid for manufacturing goods. Goods are manufactured regularly. ಗೂಡ್ಸಿಗೆ ಸಂಬಂಧಿಸಿದ ಹಾಗೆ ನಾವು ಮಾಡುವಂಥ ಖರ್ಚುಗಳು, ಗೂಡ್ಸ್ ಪರ್ಚೇಸ್ ಮಾಡುವಾಗ, ಗೂಡ್ಸ್ ತರುವಾಗ, ಗೂಡ್ಸ್ ಮಾರಾಟ ಮಾಡುವಾಗ ಆದ ಖರ್ಚುಗಳು ಎಲ್ಲವೂ ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರ್. ನೆನಪಿಟ್ಟುಕೊಳ್ಳಿ. ಸೊ ವೇಜಸ್ ಪೇಯ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಇಸ್ ಎ ರೆವೆನ್ಯೂ ಎಕ್ಸ್ಪೆಂಡಿಚರ್. ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ಬರಿಬೇಕು ಹಾಗೆ. ನೆಕ್ಸ್ಟ್, ವೇಜಸ್ ಪೇಯ್ಡ್ ಫಾರ್ ಮೇಕಿಂಗ್ ಶೋಕೇಸಸ್ ಮೀನ್ಸ್ ಫರ್ನಿಚರ್. ಅದು ಫರ್ನಿಚರ್ ಮಾಡಲಿಕ್ಕೆ ಯಾವುದೇ ಅಸೆಟನ್ನು ಪರ್ಚೇಸ್ ಮಾಡುವಾಗ, ಯಾವುದೇ ಅಸೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ, ಯಾವುದೇ ಅಸೆಟನ್ನು ತರುವಾಗ ಅಥವಾ ಇನ್ಸ್ಟಾಲೇಷನ್ ಮಾಡುವಾಗ ಅಥವಾ ಅಸೆಟನ್ನು ಬಳಸುವುದಕ್ಕಿಂತ ಮೊದಲು ನೀವು ಮಾಡುವ ಎಲ್ಲ ಖರ್ಚುಗಳು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತದೆ. ಸೊ ದಿಸ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ವೇಜಸ್ ಪೇಯ್ಡ್ ಫಾರ್ ಮೇಕಿಂಗ್ ಶೋಕೇಸಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೀಸನ್ ಬರೀರಿ, ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ಸಿಮಿಲರ್ಲಿ, ಪರ್ಚೇಸ್ ಆಫ್ ನ್ಯೂ ಬಿಲ್ಡಿಂಗನ್ನು ದಿನ ಪರ್ಚೇಸ್ ಮಾಡೋದಿಲ್ಲ, ಒಮ್ಮೊಮ್ಮೆ ಬರುವ ಖರ್ಚುಗಳು ಎಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗ್ತದೆ. ಸೊ ಪರ್ಚೇಸ್ ಆಫ್ ನ್ಯೂ ಬಿಲ್ಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್ ಅಂತ ಹೇಳಿ ಬರಿಬೇಕು. ಸಿಮಿಲರ್ಲಿ, ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಯು ನೋ ದ್ಯಾಟ್ ಎವ್ರಿ ಇಯರ್ ಡಿಪ್ರಿಸಿಯೇಷನ್ ಈಸ್ ಚಾರ್ಜ್ಡ್ ಆನ್ ಅಸೆಟ್. ಪ್ರತಿ ವರ್ಷ ಹಾಕಬೇಕು ಡಿಪ್ರಿಸಿಯೇಷನ್. ಅಂದರೆ ಇದು ರೆಗ್ಯುಲರ್ ಖರ್ಚು ಇದು ನಮಗೆ. ಸೊ ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ಸೊ ಇಟ್ ಶುಡ್ ಬಿ ಕ್ಲಾಸಿಫೈಡ್ ಅಂಡರ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಅದನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ ಬರಿಬೇಕು. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. Come to next question. One more problem. Problem goes like this. Classify the following items as capital items and revenue items. Give reasons. Nodi, repairs to lecture hall. It is a maintenance expense. And this expense is incurred regularly. Regularly, a concern may be required to spend money on repairs. So, it is a revenue expenditure. Very big. Repairs to lecture hall. It is a revenue expenditure. It is recurring in nature. Similarly, donation for construction of swimming pool. Swimming pool construction ಮಾಡಲಿಕ್ಕೆ ಅಂತೇಳಿ ನೀವು ಡೊನೇಷನನ್ನು ರಿಸೀವ್ ಮಾಡಿದ್ದು. When you receive donation for a specific purpose, it must be taken as capital receipt. ಇದು ರಿಸಿಟ್ ನೋಡಿ, ಡೊನೇಷನ್ ರಿಸೀವ್ ಮಾಡಿದಂಥದ್ದು. ಅದು ಸಹ ಪರ್ಟಿಕ್ಯುಲರ್ ಪರ್ಪಸ್ಸಿಗೆ ರಿಸೀವ್ ಮಾಡಿದರೆ
ಅದು ಕ್ಯಾಪಿಟಲ್ ರಿಸೀಟ್ ಆಗ್ತದೆ. ಆದ್ದರಿಂದ ಅಲ್ಲಿ ಬರಿಬೇಕು ನೀವು ಕ್ಯಾಪಿಟಲ್ ರಿಸೀಟ್, ಇಟ್ ಈಸ್ ರಿಸೀವ್ಡ್ ಫಾರ್ ಎ ಸ್ಪೆಸಿಫಿಕ್ ಪರ್ಪಸ್ ಆ್ಯಂಡ್ ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್ ಅಂತೇಳಿ ಬರೀರಿ. ಲಿಗ್ಯಾಸಿಸ್ ರಿಸೀವ್ಡ್, ಲಿಗ್ಯಾಸಿ ಅಂದರೆ ಏನು? ಲಿಗ್ಯಾಸಿ ಮೀನ್ಸ್ ಗಿಫ್ಟ್ ರಿಸೀವ್ಡ್ ಆ್ಯಸ್ ಪರ್ ದ ವಿಲ್ ಆಫ್ ದ ಡಿಸೀಸ್ಡ್. ಒಬ್ಬ ವ್ಯಕ್ತಿ ದಟ್ ಒನ್ ಹೂ ಈಸ್ ಇನ್ ದ ಡೆತ್ ಬೆಡ್, ಮರಣದ ಅಂಚಿನಲ್ಲಿರುವಂತಹ ವ್ಯಕ್ತಿ ಒಂದು ವಿಲ್ಲು ಬರೆದ್ರೆ, ನನ್ನ ಸಂಸ್ಥೆ ಎಲ್ಲ ಇಂಥ ಒಂದು ಸಂಸ್ಥೆಗೆ, ನನ್ನ ಸೊತ್ತು ಎಲ್ಲ ನನ್ನ ಇಂಥ ಒಂದು ಸಂಸ್ಥೆಗೆ ಸೇರಬೇಕು, ನನ್ನ ಅಸೆಟ್ ಪ್ರಾಪರ್ಟಿ ಎಲ್ಲ ಇಂಥ ಸಂಸ್ಥೆಗೆ ಸೇರಬೇಕು ಅಂತೇಳಿ ವಿಲ್ ಬರೆದ್ರೆ ಅವರ ಡೆತ್ತಿನ ನಂತರ ಆ ಪ್ರಾಪರ್ಟೀಸ್ ಎಲ್ಲ ಆ ಸಂಸ್ಥೆಗೆ ಬರ್ತದೆ. ಅದಕ್ಕೆ ನಾವು ಲಿಗ್ಯಾಸಿಸ್ ಅಂತೇಳಿ ಹೇಳ್ತೇವೆ. ಸೊ ಲಿಗ್ಯಾಸಿಸ್ ರಿಸೀವ್ಡ್ ಇಸ್ ಕ್ಯಾಪಿಟಲ್ ರಿಸೀಟ್. ಪದೇ ಪದೇ ಬರುವ ಅಮೌಂಟ್ ಅಲ್ಲ, ಅದು ಯಾವಾಗಾದರೂ ಒಮ್ಮೆ ಸಿಗುವ ಅಮೌಂಟ್, ಆದ್ದರಿಂದ ಅದು ಕ್ಯಾಪಿಟಲ್ ರಿಸೀಟ್ ಆಗ್ತದೆ. ಕ್ಯಾಪಿಟಲ್ ರಿಸೀಟ್ ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಚಾರ್ಜಸ್ ಆಫ್ ಲ್ಯಾಂಡ್. ಲ್ಯಾಂಡ್ ಪರ್ಚೇಸ್ ಮಾಡುವಾಗ ರಿಜಿಸ್ಟ್ರೇಷನ್ಗೆ ಮಾಡಿದಂಥ ಖರ್ಚು, ಇಟ್ ಆ್ಯಡ್ಸ್ ಟು ದ ಕಾಸ್ಟ್ ಆಫ್ ಲ್ಯಾಂಡ್. ಲ್ಯಾಂಡ್ ಪರ್ಚೇಸ್ ಮಾಡುವಾಗ, ಯಾವುದೇ ಅಸೆಟ್ ಪರ್ಚೇಸ್ ಮಾಡುವಾಗ, ಪರ್ಚೇಸ್ ಮಾಡಿ ತರುವಾಗ, ಪರ್ಚೇಸ್ ಮಾಡಿದಂಥದ್ದು ಇನ್ಸ್ಟಾಲೇಷನ್ ಮಾಡುವಾಗ ಆದ ಖರ್ಚುಗಳೆಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ರಿಜಿಸ್ಟ್ರೇಷನ್ ಚಾರ್ಜಸ್ ಆಫ್ ಲ್ಯಾಂಡ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಲ್ಲಿ ಬರಿಬೇಕು ಇಟ್ ಫಾರ್ಮ್ಸ್ ದ ಕಾಸ್ಟ್ ಆಫ್ ಲ್ಯಾಂಡ್ ಪರ್ಚೇಸ್ಡ್ ಆ್ಯಂಡ್ ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ನೆಕ್ಸ್ಟ್ ಸ್ಯಾಲರಿ ಪೇಯ್ಡ್. ಸ್ಯಾಲರಿ ಈಸ್ ಪೇಯ್ಡ್ ರೆಗ್ಯುಲರ್ಲಿ, ಪ್ರತಿ ತಿಂಗಳು ಸ್ಯಾಲರಿ ಕೊಡಬೇಕು. ಸೊ ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ಸೊ ರೆವೆನ್ಯೂ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ ಬರೀರಿ. ಸಿಮಿಲರ್ಲಿ ಒನ್ ಮೋರ್, ಸ್ಟ್ಯಾಂಪ್ ಡ್ಯೂಟಿ ಆನ್ ಎಕ್ವಿಸಿಷನ್ ಆಫ್ ಲ್ಯಾಂಡ್. ರಿಜಿಸ್ಟ್ರೇಷನ್ ಚಾರ್ಜ್ಗೆ ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟಂಥದ್ದು, ಇದು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಸೆಟ್ಟನ್ನು ಪರ್ಚೇಸ್ ಮಾಡುವಾಗ ಆದ ಖರ್ಚು ನೋಡಿ, ಆದ್ದರಿಂದ ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ಸೊ ಇಟ್ ಶುಡ್ ಬಿ ಟೇಕನ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕೊಟ್ಟಿದ್ದೇನೆ ಇಲ್ಲಿ. ಇಟ್ ಫಾರ್ಮ್ಸ್ ದ ಕಾಸ್ಟ್ ಆಫ್ ಲ್ಯಾಂಡ್ ಪರ್ಚೇಸ್ಡ್, ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ಓಕೆ, now one more problem. See the problem. Classify the following items as capital items and revenue items. Give reasons. Sale of old bats, balls, wickets, etc. In a sports club. Sports club non-trading concern ಅಲ್ಲಿ ಬರ್ತದೆ. There sale of old bats, balls, wickets, etc. is just common. ಯಾವಾಗಲೂ ಸೇಲ್ ಇರ್ಬೋದು, ಓಲ್ಡ್ ಬ್ಯಾಟ್ಸ್, ಬಾಲ್ಸ್, ವಿಕೆಟ್ಸ್ ಇದೆಲ್ಲ. ಸೊ ಇದು ರೆವೆನ್ಯೂ ರಿಸೀಟ್ ಆಗ್ತದೆ. ಅಮೌಂಟ್ ಬಂದಂಥದ್ದು ನೋಡಿ, ರೆವೆನ್ಯೂ ರಿಸೀಟ್, ಬಿಕಾಸ್ ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ಬರಿಬೇಕು, ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ರೆಕರಿಂಗ್ ಅಂದರೆ ಏನು? ರಿಪೀಟೆಡ್ ಆಗಿ ಬರುವಂಥ ಐಟಮ್ಸ್ ರೆಕರಿಂಗ್ ಅಂತ ಹೇಳಿದರೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ರಿಸೀವ್ಡ್. ನೀವೆಲ್ಲಿಯಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ನಿಮಗೆ ಇಂಟ್ರೆಸ್ಟ್ ರೆಗ್ಯುಲರ್ ಆಗಿ ಬರ್ತದೆ. ಸೊ ರೆವೆನ್ಯೂ ರಿಸೀಟ್ ಬರಿಬೇಕು. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ರಿಸೀವ್ಡ್, ರೆವೆನ್ಯೂ ರಿಸೀಟ್, ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ಇಂಟ್ರೆಸ್ಟ್ ಆನ್ ಲೋನ್ ಪೇಯ್ಡ್. ಲೋನ್ ತಗೊಂಡ್ರೆ ಲೋನಿಗೆ ಇಂಟ್ರೆಸ್ಟ್ ರೆಗ್ಯುಲರ್ ಕೊಡಬೇಕು, ಬಡ್ಡಿ ರೆಗ್ಯುಲರ್ ಆಗಿ ಕೊಡಬೇಕು. ಸೊ ದಟ್ ಈಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಬರಿಬೇಕು, ಇಂಟ್ರೆಸ್ಟ್ ಆನ್ ಲೋನ್ ಪೇಯ್ಡ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಇಟ್ ಈಸ್ ರೆಕರಿಂಗ್ ಇನ್ ನೇಚರ್. ನೆಕ್ಸ್ಟ್ ಫಿಕ್ಸ್ಡ್ ಡೆಪಾಸಿಟ್ಸ್ ಆಕ್ಸೆಪ್ಟೆಡ್. ಫಿಕ್ಸ್ಡ್ ಡೆಪಾಸಿಟ್ಸ್ ಅಲ್ಲಿ ಆಕ್ಸೆಪ್ಟ್ ಮಾಡೋದು, ರೆಗ್ಯುಲರ್ ಆಗಿ ಆಕ್ಸೆಪ್ಟ್ ಮಾಡೋದಿಲ್ಲ. ಯಾವಾಗಾದರೂ ಒಮ್ಮೆ 2 ಸಲ ಡೆಪಾಸಿಟ್ ಆಕ್ಸೆಪ್ಟ್ ಮಾಡ್ಬೋದು. ಸೊ ದಟ್ ಈಸ್ ಕ್ಯಾಪಿಟಲ್ ರಿಸೀಟ್. ಬರಿಬೇಕು, ಕ್ಯಾಪಿಟಲ್ ರಿಸೀಟ್, ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ಎಂಡೋಮೆಂಟ್ ಫಂಡ್ ರಿಸೀಟ್. ಎಂಡೋಮೆಂಟ್ ಫಂಡ್ ಅಂತ ಹೇಳಿದರೆ ಫಂಡ್ ಕ್ರಿಯೇಟೆಡ್ ಔಟ್ ಆಫ್ ದ ಗಿಫ್ಟ್ ಅಮೌಂಟ್ ರಿಸೀವ್ಡ್ ಫ್ರಮ್ ಸಮ್ ಒನ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್. ಯಾವುದೊಂದು ಪರ್ಟಿಕ್ಯುಲರ್ ಉದ್ದೇಶಕ್ಕಾಗಿ ಫಂಡ್ ಕ್ರಿಯೇಟ್ ಮಾಡಲಿಕ್ಕೆ ಅಂತೇಳಿ ಯಾರಾದರೂ ಡೊನೇಷನ್ ಕೊಟ್ಟರೆ ಅದರಿಂದ ಕ್ರಿಯೇಟ್ ಮಾಡುವಂಥ ಫಂಡಿಗೆ ಎಂಡೋಮೆಂಟ್ ಫಂಡ್ ಅಂತೇಳಿ ಹೇಳ್ತೇವೆ. ಇದು ಕೂಡ ಕ್ಯಾಪಿಟಲ್ ರಿಸೀಟ್ ಆಗ್ತದೆ, ಪದೇ ಪದೇ ಬರುವ ಅಮೌಂಟ್ ಅಲ್ಲ. ಅದರಿಂದ ಕ್ಯಾಪಿಟಲ್ ರಿಸೀಟ್, ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್. ಕಾಸ್ಟ್ ಆಫ್ ಕಂಪ್ಯೂಟರ್ ಪರ್ಚೇಸ್ಡ್. ಯಾವುದೇ ಅಸೆಟ್ ಪರ್ಚೇಸ್ ಮಾಡಿದ್ರು, ಕಂಪ್ಯೂಟರ್ ಆದರೂ, ಮೊಬೈಲ್ ಫೋನ್ ಆದರೂ, ಯಾವುದೇ ಇಲೆಕ್ಟ್ರಾನಿಕ್ ಡಿವೈಸ್ ಆದರೂ ನೀವು ಪರ್ಚೇಸ್ ಮಾಡಿದರೆ ಅದು ಅಸೆಟ್ ಪರ್ಚೇಸ್ ಮಾಡಿದ್ದಾಗ್ತದೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಬರಿಬೇಕು, ಇಟ್ ರಿಸಲ್ಟ್ಸ್ ಇನ್ ದ ಎಕ್ವಿಸಿಷನ್ ಆಫ್ ಫಿಕ್ಸ್ಡ್ ಅಸೆಟ್, ಅಥವಾ ಇಟ್ ಈಸ್ ನಾನ್ ರೆಕರಿಂಗ್ ಇನ್ ನೇಚರ್, ಆರ್ ಇಟ್ಸ್ ಬೆನಿಫಿಟ್ ಈಸ್ ಅವೈಲೇಬಲ್ ಫಾರ್ ಮೆನಿ ಇಯರ್ಸ್. ಹೀಗೆ ರೀಸನನ್ನು ಬರಿಬೇಕಾಗ್ತದೆ. ಸೊ ಕ್ಲಾಸಿಫಿಕೇಷನ್ ಆಫ್ ಐಟಮ್ಸನ್ನು ಕರೆಕ್ಟಾಗಿ ಕಲಿತುಕೊಳ್ಳಿ. You may get problems of this type for 6 marks in your semester exams. And again, while preparing final accounts of non-trading concerns, that too while preparing income and expenditure account and balance sheet, you should be able to classify items as capital items and revenue items, because capital items will go to balance sheet and revenue items will come under income and expenditure account. Hope everything is clear to you. So watch the video at least twice
and then try to answer similar types of problems from any other source. In the Google Classroom, I will upload even the study material relating to the syllabus covered. Hope all of you will go through the study material, and hope all of you will be sincere and studious in your studies. Okay, students, have a very nice day. Thank you.